ಮೇಕಳಿಯ ರಾಮಮಂದಿರ ಮಠದ ಲೋಕೇಶ್ವರ ಸ್ವಾಮೀಜಿ ತಮ್ಮ ಬಾಯಲ್ಲಿ ರಾಮ ರಾಮ ಎಂದರೂ ಸಹ ಮನದಲ್ಲಿ ಕಾಮದ ಭಾವನೆ ಇಟ್ಕೊಂಡು ಹಲವಾರು ಹದಿಹರೆಯದ ಯುವತಿಯರನ್ನ ಟಾರ್ಗೆಟ್ ಮಾಡಿದಂತಹ ಆರೋಪಗಳು ಕೇಳಿಬರ್ತಿವೆ. ಮೂಡಲಗಿ ಠಾಣಾ ವ್ಯಾಪ್ತಿಯಲ್ಲಿ ಭಕ್ತನ ಮಗಳನ್ನ ಡ್ರಾಪ್ ಕೊಡೋದಾಗಿ ಕಾರ್ನಲ್ಲಿ ಕೂರಿಸಿಕೊಂಡು 17 ವರ್ಷದ ಯುವತಿಯನ್ನ ಅಪಹರಿಸಿ ರಾಯಚೂರಿಗೆ ಕರೆದೊಯ್ದು ಲಾಡ್ಜ್ನಲ್ಲಿ ರೂಮ್ ಮಾಡಿ ನಿರಂತರವಾಗಿ ಲೈಂಗಿಕ ದೌರ್ಜನ್ಯವನ್ನೆಸಗಿದ್ದಾನಂತೆ ಈ ಪಾಪಿ ಸ್ವಾಮೀಜಿ. ಇದಿಷ್ಟೇ ಅಲ್ಲ, ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ಕೊಲ್ತೇನೆ ಅಂತ ಬೆದರಿಕೆಯನ್ನ ಸಹ ಹಾಕಿದ್ದಾನಂತೆ. 3 ದಿನದ ನಂತರ ಮಹಾಲಿಂಗಪುರ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಕೂಡ ಹೋಗಿದ್ದಾನೆ. ಬಳಿಕ ತಂದೆಗೆ ಎಲ್ಲಾ ವಿಷಯವನ್ನ ವಿವರಿಸಿದ್ದಾಳೆ. ಕೂಡಲೇ ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ಸ್ವಾಮೀಜಿಯ ವಿರುದ್ಧ ಪೋಕ್ಸೋ ಕೇಸನ್ನ ದಾಖಲು ಮಾಡಲಾಗಿದ್ದು, ಪೊಲೀಸರು ಲೋಕೇಶ್ವರ ಸ್ವಾಮೀಜಿಯನ್ನ ಬಂಧನ ಮಾಡಿದ್ದಾರೆ. ಮೇಕಳಿ ಗ್ರಾಮದ ಮಠದೊಳಗೆ ಶಸ್ತ್ರಗಳು ಹಾಗೂ ಲಾಂಗ್ ಮಚ್ಚುಗಳು ಪತ್ತೆಯಾಗಿದ್ದು, ಗ್ರಾಮಸ್ಥರಲ್ಲಿ ಆತಂಕ ಮೂಡಿದೆ. ನಮ್ಮ ಗ್ರಾಮಕ್ಕೆ ಇಂತಹ ಸ್ವಾಮೀಜಿಯಿಂದ ಕೆಟ್ಟ ಹೆಸರು ಬರ್ತಿದೆ. ಅಧಿಕಾರಿಗಳು ಮಠವನ್ನ ಕೂಡಲೇ ತೆರವುಗೊಳಿಸಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಈ ಲಾಂಗ ಮಚ್ಚೆ ಅವರು ಇಟ್ಕೊಂಡು ನಿಮ್ಗೆ ಇದುವರೆಗೆ ನಿಮ್ಮ ಕಣ್ಣೆ ಅದರಿಗೆ ಬಿದ್ದಿಲ್ಲ? ಇತ್ತನ್ನೋದು ಎಲ್ಲರೂ ಹೇಳ್ತಿರ್ರಿ. ಆದ್ರೆ ಈ ಟೈಪ್ ಇಟ್ಟಿದ್ದ ಅನ್ನೋದು ನಮ್ಗೇನು ಮಾಹಿತಿ ಇಲ್ಲಾಗಿತ್ತು. ಇದೆಲ್ಲ ಲಾಂಗ ಮಚ್ಚ ಮಠದಾಗ ಯಾಕ್ರಂತ? ಯಾಕಂದ್ರೆ ಯಾರ್ಯಾರೇ ಅವ್ನ ವಿರುದ್ಧ ಹೊಂಟ್ರಂದ್ರೆ, ಯಾರ್ಯಾರೇ ಅವ್ರ ಬದ್ದಲ್ಲ ಏನಾರೇ ಮಾತಾಡಕತ್ರಂದ್ರೆ ಅವ್ರಿಗೆ ಬಿಡ್ಯಾಕ ಮಾಡಾಕ ಈ ಉದ್ದೇಶದಿಂದ ಇದು ಲಾಂಗ ಮಚ್ಚಿ ಇಟ್ಕೊಂಡು ಅವ್ರಿಗೆ ಅಂಜಿಕೆ ಆಗ್ತೈತ್ರಿ. ಅಂದ್ರೆ ಒಂದು ವಿದ್ಯೆ ಅಂತದೈತಿ ಅಂದ್ರೆ ರೀ ಎಲ್ಲ ನಮ್ಮನೆ ವಿದ್ಯೆ ಐತ್ರಿ. ಮಾಟ ಮಂತ್ರ ಲಾಂಗ ಮಚ್ಚ ಎಲ್ಲ ನಮ್ಮನೆ ತಯಾರದಾಗ ಇದ್ರು. ಅಲ್ಲ, ಈ ಮಠಕ ನಂಬರ್ ಕೂಡ ಹೇಳ್ತಿದ್ರಂತ. ಮಠಕ ನಂಬರು ಹೇಳ್ತಾನ್ರಿ. ಈ ಮಠದಾಗ ನೋಡ್ರಿ ಧಾರ್ಮಿಕ ಚಟುವಟಿಕೆಗಳಿಗಿಂತ ಹೆಚ್ಚಾಗಿ ಇದು ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿ ನಡೀತಾವೆ. ಮಠದ ಹೆಸರೇನ್ರಿ ಇದು? ಮಠದ ರಾಮ ಮಂದಿರ ಅಂತ ಹೆಸರು ಇಟ್ಟಿದ್ದಾನ್ರಿ. ಇಲ್ಲಿ ನಮ್ಮ ಊರಾಗ ಸ್ವಲ್ಪ ಕ್ಷತ್ರಿಯ ಜನ ಹೆಚ್ಚೈತಿನ ಅಂತ ಇಲ್ಲಿ ರಾಮ ಮಂದಿರ ಅಂತ ಇರ್ತಾನ್ರಿ. ಮುಂದೆ ಇಲ್ಲೇ ಚಿಕ್ಕೋಡಿ ತಾಲೂಕದಾಗ ಹಂಜನಟ್ಟಿ ಅಂತ ಒಂದು ಚಂದ ಅಲ್ಲಿ ಹೋಗಿ ನಾ ಕೃಷ್ಣ ಮಠ ಅಂತ ಅಲ್ಲಿ ಒಂದು ಮಾಡ್ಯಾನ್ರಿ. ಸ್ವಾಮೀಜಿ ಹೆಸರೇನ್ರಿ? ಸ್ವಾಮೀಜಿ ಲೋಕೇಶ್ವರ ಸ್ವಾಮೀಜಿ ಅಂತ ಹೇಳ್ತಾನ್ರಿ. 19ರಿಂದ ಬಂದಾಗಿಂದ್ರ ಇಲ್ಲಿ ಅಹಿತಕರ ಘಟನೆ ಭಾಳ ನಡೆದೈತಿ. ಮತ್ತು ಈಗಾಗಲೇ 2021 ನಮ್ಮ 3 ಜನ ಎಲ್ಲ ಬಂದ ಇವನ ಮೇಲೆ ನಾವು ಯಾಕೆ ಹಂಗೆ ಕೇಳೋಣ, ನಮ್ಮ ಮೇಲೆ ಒಂದು ಹಂಗೆ ಮಾಡೋಣ, ನಮ್ಮ 3 ಜನ ಎಲ್ಲ ಬಂದು ಇವ್ನು ಹೊಡಿದವಿ ಮಾಡ್ರಿ ಬಿ ಇವ್ನು ಚಾಲಿ ಬಿಟ್ಟಿಲ್ಲಿವ. ಮತ್ತು ಇಲ್ಲಿ ನಮ್ಮ ಊರಾಗ ರಾಮ ಮಂದಿರ ಅಂತ ಹೇಳ್ತಾನೋ, ಇಲ್ಲಿ ಹಿಂಗೆ ನೋಡ್ತಾನೋ, ಚಿಕ್ಕೋಡಿ ತಾಲೂಕಾಗ ಹೋಗಿ ಹಂಜನಟ್ಯಾಗ ಹೋಗಿ ಅಲ್ಲಿ ಕೃಷ್ಣ ಮಠ ಅಂತ ಹೇಳಿ ಕಟ್ತಾನೋ. ಈ ಸ್ವಾಮೀಂದ್ರ ನಮ್ಮ ಊರಿಗೆ ಭಾಳ ಕೆಟ್ಟ ಹೆಸರು ಬರತೈತಿ. ಮತ್ತು ಇವನು ಯಾವುದೇ ಕಾರಣಕ್ಕೂ ಈ ಥರ ಸರ್ಕಾರದವರಾಗಲಿ ಅಥವಾ ತಾಲೂಕು ಆಡಳಿತ ಇದನ್ನು ತೆರವುಗೊಳಿಸ್ಬೇಕು. ಮತ್ತು ಈ ಸ್ವಾಮಿನ ಇಲ್ಲಿ ಹೊಳೆ ಬರಬಾರ್ದಂಗೆ ಮಾಡಬೇಕು. ಇರ್ದಿಲ್ಲಂದ್ರೆ ನಾವು ಇದ್ರ ಬದಲಿ ಉಗ್ರವಾದ ಹೋರಾಟ ಮಾಡೋಕ್ಕೆ ತಯಾರಿದೆವು ಗ್ರಾಮಸ್ಥರೆಲ್ಲರೂ. ಇಲ್ಲಿ ಸ್ಥಳೀಯರೇನು ಭಕ್ತರು ಬರ್ತಾರೋ? ಬೇರೆ ಸ್ಥಳೀಯರು ಯಾರು ಬರಂಗಿಲ್ರಿ. ಮಹಾರಾಷ್ಟ್ರದಿಂದ ಓಸಿ ನಂಬರ್ ಹೇಳುದ, ಮಠಕ ಹೇಳುದ, ರಾತ್ರಿ ಚಟುವಟಿಕೆ ಎಲ್ಲ ಇಲ್ಲಿ ಮಾಡ್ತಾನೋ. ಹಗಲಿ ಎಲ್ಲ ಸ್ತಬ್ಧ ಇರ್ತೈತಿ ಇಲ್ಲಿ. ಮತ್ತೆ ಎಲ್ಲ ನಮ್ಮ 3 ಮಂದಿ ಅಂತೂ ಇಲ್ಲಿ ಯಾರು ಬರಂಗಿಲ್ಲ. ಹೊರಸ್ಥಳದಿಂದ ಮಂದಿನ ಬಂದ ಆ ಮಂದಿಗೆ ಏನಾರು ಒಂದು ಹುಚ್ಚು ಇದನ್ನ ಹೇಳಿ ದುರುಪಯೋಗ, ಮಂದಿನ ಮುಗ್ಧ ಮನುಷ್ಯನ ಮೇಲೆಲ್ಲ ದುರುಪಯೋಗ ತಗೊಂಡು ಭಾಳ ಐತಿಕರ ಘಟನೆ ಮಾಡಿ ನಮ್ಮ ಊರಿಗೆ ಕೆಟ್ಟ ಹೆಸರು ತರತನು. ನಾವೆಲ್ಲ ಗ್ರಾಮಸ್ಥರು ಕೂಡಿ ಇದನ್ನ ಇನ್ನು ಮುಂದಿನ ಕ್ರಮ ಕೈಗೊಳ್ಳಕ್ಕೆ ಸರ್ಕಾರದವ್ರ ಕ್ರಮ ಕೈಗೊಳ್ಳೋದಿಲ್ಲ ಅಂದ್ರೆ ನಾವೆಲ್ಲ ಉಗ್ರವಾದ ಹೋರಾಟ ಮಾಡಕ್ಕೆ ಗ್ರಾಮಸ್ಥರೆಲ್ಲರೂ ರೆಡಿದೆವು. ಜನ ಎಲ್ಲ ಬರೀ ರಾತ್ರಿನೇ ಬರ್ತಾರೆ? ಎಲ್ಲ ಜನ ಇಲ್ಲಿ ರಾತ್ರಿನೇ ಬರ್ತಾರೆ, ಹಗಲಿ ಯಾರು ಇರೋದಿಲ್ಲ. ಅದು ನಮ್ಮ ಊರವ್ರ ಮೇಲೆ ಮಹಾರಾಷ್ಟ್ರ ಬೇರೂರವ್ರು ಅವ್ರಿಗೆ ಏನೇನು ಹೇಳಿ ಕರ್ಸ್ಕೊಂಡ ಓಸಿ ಆಡೋದ, ಅದು ನಂಬರ್ ಹೇಳ್ತೀನಿ, ಅದನ್ನ ಮಾಟ ಮಂತ್ರ ಮಾಡ್ತೀನಿ ಅನ್ನೋದು ಹೇಳಿ ಭಾಳ ಇದನ್ನ ಮಾಡ್ತಾನು. ಇದನ್ನ ಯಾವುದೇ ಕಾರಣಕ್ಕೂ ಆ ಸ್ವಾಮಿಗೆ ಇಲ್ಲಿ ಆಸ್ಪತ್ರೆ ಕೊಡಬಾರ್ದು ನಮ್ಮ ಗ್ರಾಮಸ್ಥರು. ಇದ್ರ ಬಗ್ಗೆ ಮತ್ತೆ ಪೊಲೀಸರು ಏನು ಎನ್ಕ್ವೈರಿ ಮಾಡಿ ರಾತ್ರಿ ಅದು ಯಾರು ಬಂದಿಲ್ಲ. ಹಿಂದಕ್ಲೆ ಬಂದಾಳಿಗೆ FIR ಮಾಡ್ತೇವೆ ಹಂಗೆ ಹೇಳಿ ನಾವೆಲ್ಲ ಪೊಲೀಸ್ ಅಂತ ಹೋಗಿದ್ದು. ಅವಾಗ ಸಾಹೇಬ್ರೆಲ್ಲ ಹೊಂದಾಣಿಕೆ ಮಾಡಿ ಊರಾಗ ಹಿಂಗೆ ಮಾಡಬೇಡ್ರಿ ಚಲೋ ಅನ್ನೋದು ಅವ್ರಿಗೆ ಬುದ್ಧಿ ಹೇಳಿ ಎಲ್ಲರಿಗೂ ಬುದ್ಧಿ ಹೇಳಿ ಸಮನ್ವಯ ಸಾಧಿಸ್ಕೊಂಡು ಊರಾಗಿರ್ರಿ, ದೇಶ ಮಾಡಬೇಡ್ರಿ. ನಾವು ಗಪ್ಪಿದ್ದು ಇಟ್ರ ಮೇಲೆ ತಮ್ಮ ಚಳಿ ಬಿಟ್ಟಿರ್ಬೇಕಂತ ಗಪ್ಪಿದ್ದು. ಆದ್ರೆ ಬಿ ಈ ರೀತಿ ಹೊಳ್ಳೆ ಇದೇ ರೀತಿ ಆಗತೈತಿ. ಈ ಸ್ವಾಮೀಂದ್ರ ನಮ್ಮ ಊರಿಗೆ ಕೆಟ್ಟ ಹೆಸರು ಬರತೈತಿ. ಇವನು ನಮ್ಮ ಊರದಿಂದ ಅಲ್ಲಿ ಏನಾದರೂ ದೂರಾರು ಏನಾದರೂ ಪೊಲೀಸ್ ಸ್ಟೇಷನ್ಕ ಮತ್ತು ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಡೋದಾದ್ರು ಈ ಹಿಂದೆ ಏನಾದರೂ ಮಾಡಿದ್ರೇನ? ನಾವು ಈಗಾಗಲೇ ಮಾಡಿದ್ವಿ. 2020 ಹೊಡೆದಾಟ ಆಗಿತ್ತು ಇಲ್ಲಿ ಆಳದಾಗ ಮಾಡಿದ್ದು. ಆದ್ರೆ ಅದ್ರ ಮೇಲೆ ಹೊಂದಾಣಿಕೆ ಆಗಿರ್ರಿ ಅನ್ನೋಲಿಕ್ಕೆ ಹೇಳಿದ್ರು. ಅವಾಗಿಂದ ಆದ್ರೆ ಬಿ ಮತ್ತೆ ಮುಂದೆ 6 ತಿಂಗಳು ಬಿಟ್ಟು ಬಂದ್ರೆ ಮತ್ತೆ ಇದೇ ಚಾಲು ಐತಿ. ಇದುವರೆಗೆ ಅವ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಈಗಾಗಲೇ ನೀವು ಶಸ್ತ್ರ ಮಾರಕಾಸ್ತ್ರಗಳು, ಈಗ ಮಾರಕಾಸ್ತ್ರಗಳು ಕೂಡ ಕೆಲವೊಂದಿಷ್ಟು ಅಲ್ಲಿ ಮಠದಾಗ ಅದಾವು. ಇದೇನಾದ್ರು ನಿಮ್ಮ ಭಕ್ತಾದಿ ನಿಮ್ಮ ಸ್ಥಳೀಯರ ಗಮನಕ್ಕೆ ಏನಾದ್ರು ಬಂದಿತ್ತೇನ? ನಮ್ಮ ಊರಾಗಿನವ್ರಿಗೆ ಯಾನ್ ಗಮನಕ್ಕೆ ಇಲ್ರದ. ಆದ್ರೆ ಯಾನ್ ನಡೆಸ್ತಾನೋ ಮಾಡ್ತಾನೋ ಅದೇನು ನಮಗೆ ಗೊತ್ತಿಲ್ಲ. ಒಟ್ಟು ಇಲ್ಲಿ 2 ನಂಬರ್ ನಡೀತಿತ್ತನೋ ಕವಿ ನಮ್ಮ ತಲೆಯಾಗೈತಿ. ಆದ್ರೆ ಏನಾಗೈತಿ ಅನ್ನೋದು ನಮಗೆ ಪಕ್ಕ ಗೊತ್ತು.